ಡೊನಾಲ್ಡ್ ಟ್ರಂಪ್ ಅವರ ಹೆಸರಿನಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡಿರುವಂಥ ಡೊನಾಲ್ಡ್ ಟ್ರಂಪ್ ಎಮ್ಮೆ. ಏನಿದು ಎಮ್ಮೆ? ಎಮ್ಮೆಗೂ ಹೆಸರಿಡುತ್ತಾ? ಇಂಥದ್ದೊಂದು ಚರ್ಚೆ. ಮೊನ್ನೆ ಸಾಮಾಜಿಕ ಜಾಲತಾಣದಲ್ಲಿ ಈ ಎಮ್ಮೆಯ ಚಿತ್ರ ಸಿಕ್ಕಾಪಟ್ಟೆ ವೈರಲ್ ಆಯಿತು. ಬಾಂಗ್ಲಾದೇಶದ ಎಮ್ಮೆ ಇದು. ಬಾಂಗ್ಲಾದೇಶದಲ್ಲಿ ಈದ್ ಮಿಲಾದ್ ಅಂದರೆ ಈ ಬಕ್ರೀದ್ ಬಂತಲ್ಲ, ಈ ಬಕ್ರೀದ್ನ ಕಾರಣಕ್ಕಾಗಿ ಕುರ್ಬಾನಿ ಕೊಡೋದಕ್ಕೆ ಇದನ್ನು ಸಾಕಲಾಗಿತ್ತು. ಇದನ್ನು ದೊಡ್ಡ ಮಟ್ಟದ ಪ್ರದರ್ಶನಕ್ಕೆಲ್ಲ ತೆಗೆದುಕೊಂಡು ಬರಲಾಗಿತ್ತು. ಸುದ್ದಿ ದೊಡ್ಡ ಮಟ್ಟದಲ್ಲಿ ವ್ಯಾಪಕವಾಗಿ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡಿತ್ತು. ಇದಕ್ಕೆ ಡೊನಾಲ್ಡ್ ಟ್ರಂಪ್ ಅಂತಲೂ ಕೂಡ ಹೆಸರಿಡೋ ಪ್ರಯತ್ನವನ್ನು ಮಾಡಿದ್ದಾರೆ. ನಮ್ಮಲ್ಲಿ ಎಮ್ಮೆಗಳೆಲ್ಲವೂ ಕೂಡ ಕಪ್ಪಗಿದ್ದನ್ನು ನೋಡಿದ್ದೀವಿ. ಬಟ್ ಇದರ ಮುಖವನ್ನು ನೋಡಿ, ಆ ಮುಖದ ಮೇಲಿರುವಂತಹ ಕೂದಲನ್ನು ನೋಡಿ, ಅದೆಲ್ಲವೂ ಕೂಡ ಟ್ರಂಪ್ ಅವರಿಗೆ ಹೋಲಿಕೆ ಆಗುತ್ತೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಆಗ್ತಾ ಇರುವಂಥ ಚರ್ಚೆ. ಹಾಗಾಗಿನೇ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಎಮ್ಮೆ ಅಂತ ಹೆಸರು ಕೊಟ್ಟಿದ್ದಾರೆ ಅಂತ. ಏನಿದು ಹಾಗಾದರೆ? ಯಾವ ಕಾರಣಕ್ಕಾಗಿ ಈ ರೀತಿಯಾಗಿ ಆಗಿದೆ? ಡೀಟೇಲ್ಸ್ ನೋಡ್ತಾ ಹೋಗೋಣ. ಟ್ರಂಪ್ ಎಮ್ಮೆಗೆ ಡಿಮ್ಯಾಂಡ್ ಅಪ್ಪೋ ಡಿಮ್ಯಾಂಡ್, ವಿಪರೀತ ಡಿಮ್ಯಾಂಡ್ ಬಂದ್ಬಿಟ್ಟಿದೆ. ಹೆಂಗೆ ಡಿಮ್ಯಾಂಡು? ಸಾಮಾಜಿಕ ಜಾಲತಾಣದಲ್ಲಿ ಬಾಂಗ್ಲಾದೇಶದ ಅಲ್ಬಿನೋ ಅನ್ನುವಂತಹ ಒಂದು ತಳಿಯ ಎಮ್ಮೆ ಇದು. ಅಲ್ಬಿನೋ ಎಮ್ಮೆ ಅಂತ ಕರೀತಾರೆ ಇದನ್ನು. ಎಮ್ಮೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಂತೆ ಹೋಲಿಕೆ ಆಗುತ್ತೆ ಅಂತ ನೀವು ನೋಡಿದ್ರಿ ಅದನ್ನು. ಅವರ ಮುಖ, ಅವರ ಹೇರ್ ಸ್ಟೈಲು ಮತ್ತು ಆ ಎಮ್ಮೆಯ ಮೇಲೆ ಇದ್ದಂತಹ ಕೂದಲನ್ನು ಗಮನಿಸ್ತಾ ಬನ್ನಿ. ಕೆಂದು ಬಣ್ಣದ ಆ ಕೂದಲು, ಆ ಬಿಳಿ ಮುಖ ಎಲ್ಲವೂ ಕೂಡ ಹೋಲಿಕೆ ಆಗುತ್ತೆ. ಹೀಗಾಗಿ ಡೊನಾಲ್ಡ್ ಟ್ರಂಪ್ ಎಮ್ಮೆ ಅಂತೆಲ್ಲ ಟ್ರೋಲ್ ಮಾಡ್ತಿದ್ದಾರೆ. ಬಾಂಗ್ಲಾದ ನಾರಾಯಣ್ ಗಂಜ್ ಪ್ರದೇಶದ ರಬೆಯಾ ಅಗ್ರೋ ಫಾರ್ಮ್ನಲ್ಲಿರುವಂಥ ಎಮ್ಮೆ ಇದು. ಹೀಗಾಗಿ ಒಂದು ವಿಶಿಷ್ಟ ಶೈಲಿಯಿಂದ ಟ್ರಂಪ್ ಅಂತೆಲ್ಲ ಪ್ರಸಿದ್ಧಿ ಪಡೆದುಬಿಟ್ಟಿದೆ. ಟ್ರಂಪ್ ಅಂತೆಲ್ಲ ಪ್ರಸಿದ್ಧಿ ಪಡಿತು. ಹೀಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಚರ್ಚೆ. ಇಬ್ಬರ ನಡುವೆ ಇದೊಂದು ಸಾಮ್ಯತೆ ಇದೆ. ಹೀಗಾಗಿ DNA ಟೆಸ್ಟ್ ಮಾಡಿಸಬೇಕು ಅಂತ ಸಾಮಾಜಿಕ ಜಾಲತಾಣದಲ್ಲೆಲ್ಲ ಕಮೆಂಟ್ಗಳು, ಅದರ ಬಗ್ಗೆ ವಿಶ್ಲೇಷಣೆಗಳು ಮಾಡ್ತಾ ಇದೆ. 700 kg ಇದೆ ಇದು. 700 kg ಇರುವಂಥದ್ದು. ಅಮೆರಿಕದ ಅಧ್ಯಕ್ಷರ ಹೋಲಿಕೆ ಮಾಡಿಕೊಂಡಿದ್ದಕ್ಕೆ ಇದು ಬೇಸರಗೊಂಡು ಅದೆಷ್ಟು ಹಸಿವನ್ನು ತಡ್ಕೊಳ್ತಾ ಇದೆಯೋ ಗೊತ್ತಿಲ್ಲ. ಹೀಗಾಗಿ ತೂಕವನ್ನೇ ಕಳೆದುಕೊಂಡು ಬಿಟ್ಟಿದೆ ಅಂತ ಬಾಂಗ್ಲಾದೇಶದವರು ಇದನ್ನು ಟೀಕೆ ಮಾಡೋ ಪ್ರಯತ್ನವನ್ನು ಮಾಡಿದ್ದಾರೆ. ಮತ್ತೊಂದು ಅದಕ್ಕೊಂದು ಟ್ಯಾಗ್ಲೈನ್ ಕೊಟ್ಟರು ಅವರು ಮೊನ್ನೆ. ಏನು ಟ್ಯಾಗ್ಲೈನ್ ಕೊಟ್ಟರು ಅಂತ ಹೇಳಿದರೆ, ಬಾಂಗ್ಲಾದೇಶದಲ್ಲಿರುವಂಥ ಈ ಬಿಳಿ ಎಮ್ಮೆ ಅತ್ಯಂತ ಶಾಂತ ಸ್ವಭಾವವಾಗಿದೆ, ಆಕ್ರಮಣಕಾರಿಯಾಗಿಲ್ಲ, ಶಾಂತ ಸ್ವಭಾವದಿಂದ ಕೂಡಿದೆ. ಆದರೆ ಡೊನಾಲ್ಡ್ ಟ್ರಂಪ್ ಮಾತ್ರ ಹೇಗಿದ್ದಾರೆ ಅಂತ ಹೇಳಿದ್ರೆ ಆಕ್ರಮಣಕಾರಿಯಾಗಿದ್ದಾರೆ. ವ್ಯತ್ಯಾಸ ಇರೋದಷ್ಟೇ. ಈ ಎಮ್ಮೆ ನೋಡಿ, ಅದು ಸೆಲ್ಫಿ ತೆಗೆದುಕೊಳ್ತಾ ಇರೋ ದೃಶ್ಯ ನೋಡ್ತಾ ಇದ್ದೀರಿ ನೀವು. ಆ ವ್ಯಕ್ತಿಯ ಆ ಎಮ್ಮೆಯ ಜೊತೆಗೆ ಸೆಲ್ಫಿ ತೆಗೆದುಕೊಳ್ಳೋಕ್ಕೆ ಸಾವಿರಾರು ಜನ ಬರ್ತಾ ಇದ್ರಂತೆ ಫಾರ್ಮ್ ಹೌಸ್ಗೆ. ಹೀಗಾಗಿ ಅದನ್ನು ಬೇಗ ಮಾರಾಟ ಮಾಡಿಬಿಟ್ರು ಅವರು, ಹಬ್ಬ ಬರ್ತಾ ಇರೋ ಕಾರಣಕ್ಕಾಗಿ. ಮತ್ತು ಅದು ಮಾನಸಿಕವಾಗಿಯೂ ಕೂಡ ಸ್ವಲ್ಪ ಕುಗ್ಗಿತ್ತು ಅಂತ ಡೀಟೇಲ್ಸಿಗೆ ಬರ್ತೀನಿ ನಾನು. ಹೀಗಾಗಿ ಆಕ್ರಮಣಕಾರಿ ಮಾತು ಟ್ರಂಪ್ ಅವರಿಂದ ಬಂದರೆ ಎಮ್ಮೆ ಶಾಂತವಾಗಿದೆ ಅಂತ ಹೇಳ್ತಿದ್ದಾರೆ. ಜಿಯಾವುದ್ದೀನ್ ವೃದಾ ಎನ್ನುವಂತಹ ಇವರ ಒಂದು ನಾರಾಯಣ ಗಂಜ್ನ ಫೈಕ್ ಫಾರಾದಲ್ಲಿರುವಂಥ ಒಂದು ಅಗ್ರೋ ಫಾರ್ಮ್ ಅದು. ಆ ಫಾರ್ಮಲ್ಲಿ ಅದನ್ನು ತೆಗೆದುಕೊಂಡು ಬಂದಿದ್ರು. ಒಂದು 10 ತಿಂಗಳ ಹಿಂದೆ ಅದನ್ನೇನೋ ಖರೀದಿ ಮಾಡಿದ್ರಂತೆ. ಯಾವ ಕಾರಣಕ್ಕಾಗಿ? ಬಕ್ರೀದ್ ಬರುತ್ತೆ, ಬಕ್ರೀದ್ನಲ್ಲಿ ಲಾಭವನ್ನು ತಂದುಕೊಡುತ್ತೆ, ಹೀಗಾಗಿ ಇದನ್ನು ಮಾರಾಟ ಮಾಡೋಣ ಅಂತ ಒಂದು 10 ತಿಂಗಳ ಹಿಂದೆ ಇದನ್ನು ಖರೀದಿ ಮಾಡ್ಕೊಂಡು ಬಂದಿದ್ರು. ಇವರ ತಮ್ಮ, ಈ ಫಾರ್ಮ್ ಹೌಸ್ ಇದೆಯಲ್ಲ, ಅವರ ತಮ್ಮ ಅದನ್ನು ನೋಡಿ ಏನೋ ತಮಾಷೆಗೆ, ಇದು ಯಾಕೋ ಡೊನಾಲ್ಡ್ ಟ್ರಂಪ್ ಇದ್ದಂತೆ ಕಾಣಿಸ್ತಾ ಇದೆ, ಯಾಕೋ ನಂಗೆ ಹಾಗೆ ಅನಿಸ್ತಾ ಇದೆ ಅಂತೇಳಿ ಇದಕ್ಕೊಂದು ಹೆಸರು ಇಟ್ಬಿಟ್ರು ಅವ್ರು. ಏನಂತ? ಡೊನಾಲ್ಡ್ ಟ್ರಂಪ್ ಎಮ್ಮೆ ಅಂತ. ಬಾಂಗ್ಲಾದೇಶದಲ್ಲಿ ಆಗಿರೋ ಘಟನೆ. ಹೀಗಾಗಿ ಅವತ್ತಿನಿಂದ ಇದಕ್ಕೆ ಡೊನಾಲ್ಡ್ ಟ್ರಂಪ್ ಎಮ್ಮೆ, ಡೊನಾಲ್ಡ್ ಟ್ರಂಪ್ ಎಮ್ಮೆ ಅಂತೆಲ್ಲ ಅಲ್ಲಿ ಬಂದವರು, ಅದು ನೋಡೋಕೆ ಬಂದವರು, ಅದರ ಜೊತೆ ಸೆಲ್ಫಿ ತೆಗೆದುಕೊಂಡವರು, ಆ ಊರಿನವರು ಎಲ್ಲರೂ ಕೂಡ ಹಾಗೆ ಕರೆಯೋದಕ್ಕೆ ಶುರು ಮಾಡಿದರು. ಹೀಗಾಗಿ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಎಮ್ಮೆ ಅಂತಲೇ ಹೆಸರು ಬಿದ್ದುಬಿಟ್ಟಿದೆ. ಈದ್ಗೆ ಬಲಿ 3 ಲಕ್ಷಕ್ಕೆ ಈ ಟ್ರಂಪ್ ಎನ್ನುವಂಥ ಎಮ್ಮೆ ಸೇಲ್ ಆಗಿಬಿಟ್ಟಿದೆ. 3 ಲಕ್ಷ ಬರೋಬ್ಬರಿ. ನಾವು ಸಾಂಪ್ರದಾಯಿಕವಾಗಿ ಈಗ ನಮ್ಮಲ್ಲೇ ಮಾರುಕಟ್ಟೆಗೆ ಹೋದರೆ ಜಾನುವಾರುಗಳನ್ನು ಮಾರಾಟ ಮಾಡುವಂಥ ಸಮಯದಲ್ಲಿ ನೀವು ಬೆರಳುಗಳ ಮುಖಾಂತರ ಸನ್ನೆ ಮಾಡ್ತಾರೆ, ಅದನ್ನು ಕೈ ಮುಚ್ಚಿ ಹೇಳ್ತಾರೆ ಎಷ್ಟು ರೇಟು ಅಂತ ಕೇಳ್ತಾರೆ. ಅದನ್ನು ದನದ ಮಾರುಕಟ್ಟೆಗೆ ಹೋದ್ರೆ ಗೊತ್ತಿರುತ್ತೆ ಹೆಂಗೆ ಅನ್ನೋದನ್ನು ನೀವು ಬೆರಳುಗಳ ಮುಖಾಂತರ ಹೇಳ್ತಾರೆ ಅವರು. ಅದರಲ್ಲಿ ಸನ್ನೆಯಲ್ಲಿ ಅರ್ಥ ಆಗುತ್ತದೆ ದರ ಎಷ್ಟು ಅಂತ. ಅಂದರೆ ಸಾರಾಸಗಟವಾಗಿ ಮಾತನಾಡ್ತಾರೆ. ಬಟ್ ಈ ಎಮ್ಮೆಯ ಮಾರುಕಟ್ಟೆಯ ವಿಚಾರದಲ್ಲಿ ಹೆಂಗೆ ಮಾರಾಟ ಆಗಿದೆ ಅಂತ ಹೇಳಿದರೆ, ಇದನ್ನು ಸಾರಾಸಗಟಾಗಿ ಮಾರಾಟ ಮಾಡಿಲ್ಲ. ಪ್ರತಿ ಕೆಜಿಗೆ 550 ಟಕಾ ಬೆಲೆ, ಅಂದರೆ ಭಾರತೀಯ ಬೆಲೆ 427 ರೂಪಾಯಿ 75 ಪೈಸೆ ಇದೆ. ಅಂದರೆ ಪ್ರತಿ ಕೆಜಿ ಎಮ್ಮಿ ಎಷ್ಟು ಕೆಜಿ ಇದೆಯೋ ಅದೇ ರೀತಿಯಾಗಿ ಇದರ ಪ್ರತಿ ಕೆಜಿಗೆ ಅಂದಾಜಾಗಿ ಇವರು ಮಾರಾಟ ಮಾಡಿದ 427 ರೂಪಾಯಿ 75 ಪೈಸೆ. ಅಂದರೆ 700 ಕೆಜಿ ಇತ್ತು. ಇದು 3 ಲಕ್ಷ ರೂಪಾಯಿಗೆ ಮಾರಾಟ ಆಗಿದೆ. ಎಕ್ಸಾಕ್ಟಾಗಿ 3,85,000 ರೂಪಾಯಿಗೆ ಇದು ಮಾರಾಟ ಆಗಿದೆ. ಜೀವಂತವಾಗಿದ್ದಾಗ ಇದರ ತೂಕ ಎಷ್ಟಿತ್ತಲ್ಲ, ಆ ತೂಕದ ಅನುಗುಣವಾಗಿ ಇದನ್ನೆಲ್ಲ ಮಾರಾಟ ಮಾಡಿದರು. ಒಬ್ಬ ಹಳೆಯ ಡಾಕಾದ ಉದ್ಯಮಿ ಇದನ್ನು ಖರೀದಿ ಮಾಡಿದ್ದಾರೆ. ಹಬ್ಬದ ಸೀಸನ್ಗೆ ಇದನ್ನು ಇಡಬೇಕು ಅಂತೆಲ್ಲ ಆಲೋಚನೆ ಮಾಡಿದ್ರಂತೆ. ಹಬ್ಬದ ಸೀಸನ್ ತನಕ ಕೂಡ ಇದನ್ನು ಇಡಬೇಕು ಅಂತ. ಬಟ್ ಇದನ್ನು ಬೇಗವೇ ಮಾರಾಟ ಮಾಡಿಬಿಟ್ಟಿದ್ದಾರೆ. ಇದಕ್ಕೆ ಕಾರಣವನ್ನು ಕೂಡ ಅದರ ಮಾಲೀಕ ಕೊಟ್ಟಿದ್ದಾರೆ. ಏನು ಕಾರಣ ಕೊಟ್ಟರು ಅಂತ ಹೇಳಿದ್ರು ಅವರು, ಅದನ್ನು ನೋಡೋದಕ್ಕೆ ಜನ ಮುಗಿ ಬೀಳ್ತಾ ಇದ್ರು, ಸೆಲ್ಫಿ ತೆಗೆದುಕೊಳ್ತಾ ಇದ್ರು. ಈ ಗದ್ದಲದಿಂದ ಎಮ್ಮೆ ಮಾನಸಿಕವಾಗಿ ಕುಗ್ಗು ಹೋಗಿತ್ತು. ಮಾನಸಿಕ ಒತ್ತಡದ ಒಳಗಾಗಿದ್ದರ ಕಾರಣಕ್ಕಾಗಿ ಈ ಎಮ್ಮೆಯ ತೂಕ ಕಡಿಮೆ ಆಗ್ತಾ ಬಂದಿತ್ತು.
ಈಗ 700 kg ಏನು ಮಾರಾಟ ಆಗದಿದೆ ಅದಕ್ಕಿಂತಲೂ ಕೂಡ ಅದು ಹೆಚ್ಚಿತ್ತಂತೆ. ಯಾವಾಗ ಜನರ ಒತ್ತಡ ಜಾಸ್ತಿ ಆಯಿತು, ಅಲ್ಲಿಗೆ ಬರೋದಕ್ಕೆ ಶುರುವಾಯಿತು, ಅದನ್ನು ನೋಡೋದಕ್ಕೆ ಶುರುವಾಯ್ತಲ್ಲ, ಮಾನಸಿಕ ಒತ್ತಡ ಎಮ್ಮೆಯ ಮೇಲೆ ಶುರುವಾಯ್ತಂತೆ. ಹೀಗಾಗಿ ಇದೇನೋ ಕಡಿಮೆ ಆಗಿಬಿಡುತ್ತೆ, ರೇಟ್ ಆಮೇಲೆ ಕಡಿಮೆ ಆಗಿಬಿಡುತ್ತೆ, ಹೀಗಾಗಿ ಇದನ್ನು ಮಾರಾಟ ಮಾಡಿಬಿಡೋಣ ಅಂತೇಳಿ 3,85,000 ರೂಪಾಯಿಗೆ ಇದನ್ನು ಮಾರಾಟ ಮಾಡಿದ್ದಾರೆ. ಇದು ಬಾಂಗ್ಲಾದ ಮಾರುಕಟ್ಟೆಯ ಇತಿಹಾಸದಲ್ಲೇ ಅತ್ಯಂತ ಗರಿಷ್ಠ ಬೆಲೆಗೆ ಮಾರಾಟವಾದಂತಹ ಎಮ್ಮೆ ಎನ್ನುವಂತಹ ವಿಶ್ಲೇಷಣೆಗಳು ಬರ್ತಾ ಇದೆ. ಎಮ್ಮೆ ಮಾರಾಟ ಮಾಡಿದ್ದರ ವಿಶೇಷತೆ ಏನು ಅಂತ ಹೇಳಿದ್ರೆ ಇದಕ್ಕೆ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ತಳ್ಕಾಕೊಂಡಿರೋ. ಮತ್ತೊಂದು ಕಡೆ ಈ ಡೊನಾಲ್ಡ್ ಟ್ರಂಪ್ ಎಮ್ಮೆ ಏನಿದೆ, ಇನ್ನೊಂದು ಪ್ರಾಣಿ ಇದೆ ಅಂತ ಅಲ್ಲೇ ಅದೇ ಒಂದು ಫಾರ್ಮ್ ಹೌಸ್ನಲ್ಲೇ, ಅದಕ್ಕೆ ಬೆಂಜಮಿನ್ ನೆತನ್ಯಾಹು ಹೆಸರು ಕೊಟ್ಟಿದ್ದಾರೆ. ಅದು ಕೂಡ ನೆತನ್ಯಾಹು ಅವರನ್ನು ಹೋಲಿಕೆ ಮಾಡುವಂತಿದೆ. ಹೀಗಾಗಿ ಅದನ್ನು ಅವರು ಹೋಲಿಕೆ ಮಾಡುವ ಪ್ರಯತ್ನವನ್ನು ಮಾಡಿದ್ದಾರೆ. ಹೀಗಾಗಿ ಜಾಗತಿಕವಾಗಿ ಅಲ್ಲೇ ಟೀಕೆ ಆಗ್ತಾ ಇದೆ. ಡೊನಾಲ್ಡ್ ಟ್ರಂಪ್ ಎಮ್ಮೆಗೆ ವಿಶೇಷ ಆರೈಕೆ ಮಾಡಲಾಗಿತ್ತು. ದಿನಕ್ಕೆ 4 ಬಾರಿ ಸ್ನಾನ ಮಾಡಿಸ್ತಿದ್ರಂತೆ, 4 ಬಾರಿ ಊಟ ಕೊಡ್ತಿದ್ರು, ವಿಶೇಷವಾದಂಥ ಪೌಷ್ಟಿಕ ಆಹಾರ ಕೊಡ್ತಾ ಇದ್ರು. ಅಲ್ಬಿನೋ ಎಮ್ಮೆಗಳು ಆಕ್ರಮಣಕಾರಿ ಅಲ್ಲಿವು. ಹೀಗಾಗಿ ಇದು ಸ್ವಭಾವದಿಂದ ತುಂಬ ಶಾಂತವಾದಂತಹ ಪ್ರಾಣಿ. ಈ ಶಾಂತವಾದಂತಹ ಪ್ರಾಣಿಯ ಕಾರಣಕ್ಕಾಗಿಯೇ ಇದು ಸ್ವಲ್ಪ ಕುಗ್ಗಿತ್ತು, ಮಾನಸಿಕವಾಗಿ ಕುಗ್ಗಿತ್ತು. ಆ ಕಾರಣಕ್ಕಾಗಿ ಮಾರಾಟ ಅಂತೆಲ್ಲ ಹೇಳ್ತಾ ಇರೋದು. 4 ಬಾರಿ ಸ್ನಾನ ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಒಂದು ಚರ್ಮದ ಕಾಂತಿ ಕಾಪಾಡಿಕೊಳ್ಬೇಕು ಅಂತ. ಯಾಕಂದರೆ ಬಿಳಿ ಬಣ್ಣದ ಎಮ್ಮೆಯನ್ನು ನೀವು ನೋಡ್ತಾ ಇದ್ದೀರಿ, ತಾಪಮಾನ ತಂಪಾಗಿಡುವುದಕ್ಕೆ ಅದು ಕೂದಲು ಅದೆಲ್ಲ ಉದುರು ಹೋಗ್ಬಿಡುತ್ತೆ. ಅದೆಲ್ಲದ ಕಾರಣಕ್ಕಾಗಿ 4 ಬಾರಿ ಸ್ನಾನ ಮಾಡಿಸ್ತಿದ್ರಂತೆ, 5 ಬಾರಿ ಪೌಷ್ಟಿಕ ಆಹಾರ ಕೊಡ್ತಾ ಇದ್ರು. ಹಸಿರು ಹುಲ್ಲು, ಒಣ ಮೇವು, ಮತ್ತೊಂದು ಕಡೆ ಬೇರೆ ಬೇರೆ ಪದಾರ್ಥಗಳೆಲ್ಲ ತಿಳಿಸೋ ಪ್ರಯತ್ನವನ್ನು ಮಾಡ್ತಿದ್ರು. ಈ ತಳಿಯ ಎಮ್ಮೆ ಏನಿದೆ, ಈ ತಳಿಯ ಎಮ್ಮೆಗೆ ಸೂರ್ಯನ ಶಾಖವನ್ನು ತಡೆದುಕೊಳ್ಳುವಂಥ ಶಕ್ತಿ ಇರೋದಿಲ್ಲ, ಸೂರ್ಯನ ಶಾಖವನ್ನು ತಡೆದುಕೊಳ್ಳೋ ಶಕ್ತಿ ಇಲ್ಲ. ಹೀಗಾಗಿ ಅವರಿಗೆ AC ಹಾಕುವಂಥ ಪ್ರಯತ್ನ, ಹವಾ ನಿಯಂತ್ರಣದಲ್ಲಿ ಈ ಎಮ್ಮೆಯನ್ನು ಇಡುವ ಪ್ರಯತ್ನವನ್ನು ಮಾಡ್ತಿದ್ರಂತೆ. ಮತ್ತೊಂದು ಕಡೆ ಆರೋಗ್ಯದ ಮೇಲೆಯೂ ಕೂಡ ನಿರಂತರವಾಗಿ ನಿಗಾ ಇಡ್ತಿದ್ರು. ರೋಗ ನಿರೋಧಕ ಶಕ್ತಿ ಹೆಂಗಿದೆ, ಜೀರ್ಣಕ್ರಿಯೆ ಹೆಂಗಿದೆ, ಇದರ ಚರ್ಮ ಹೆಂಗಿದೆ, ಎಲ್ಲವನ್ನು ಕೂಡ ವೈದ್ಯಾಧಿಕಾರಿಗಳೆಲ್ಲ ಪರಿಶೀಲನೆ ಮಾಡ್ತಿದ್ರು. ಅಲ್ಬಿನೋ ಎನ್ನುವಂಥ ಇದೊಂದು ಸೂಕ್ಷ್ಮ ತಳಿ. ಇದು ನಮ್ಮಲ್ಲಿ ಹೆಂಗೆ ಕಪ್ಪು ಎಮ್ಮೆಗಳು ಇರುತ್ತಲ್ಲ ಆ ಎಮ್ಮೆ ಥರ ಅಲ್ಲ, ಅಪರೂಪದ ತಳಿ ಅಂತ ಹೇಳ್ತಾರೆ. ಚರ್ಮದ ಕಾಯಿಲೆ ವ್ಯಾಪಕವಾಗಿ ಬರುವಂಥ ಸಾಧ್ಯತೆ ಇರೋ ಕಾರಣಕ್ಕಾಗಿ ಪದೇ ಪದೇ ಸ್ನಾನ ಮಾಡಿಸೋ ಪ್ರಯತ್ನವನ್ನೆಲ್ಲ ಮಾಡ್ತಿದ್ರಂತೆ. ಈ ಎಮ್ಮೆಗಳಿಗೆ ಬೆವರಿನ ಗ್ರಂಥಿ ಕಡಿಮೆ ಇರುತ್ತಂತೆ. ಈ ಬೆವರಿನ ಗ್ರಂಥಿ ಕಡಿಮೆ ಇರೋ ಕಾರಣಕ್ಕಾಗಿ ತಾಪಮಾನವನ್ನು ನಿಯಂತ್ರಣ ಮಾಡೋದು ಕಷ್ಟ ಅಂತ. ಈಗ ನಮ್ಮಲ್ಲೇ ನೋಡಿ, ಎಮ್ಮೆ ನೀರಾಗಿ ಬಿಟ್ಟರೆ ವಾಪಸ್ ಬೇಗ ಬರಲ್ಲ ಅಂತ ನಮ್ಮಲ್ಲಿ ಮಾತಿದೆ. ಎಮ್ಮೆಯನ್ನು ಯಾವುದೇ ಕಾರಣಕ್ಕೂ ನೀರಾಗಿ ಬಿಡಬಾರ್ದು ಅಂತ ಹೇಳ್ತಿರ್ತಾರೆ, ಆಡು ಭಾಷೆಯಲ್ಲಿ ಹೇಳ್ತಿರ್ತಾರೆ. ಯಾಕಂದರೆ ನೀವು ಎಮ್ಮೆ ನೀರಲ್ಲಿ ಮುಳುಗಿಬಿಟ್ರೆ ಬೇಗ ಬರೋದಕ್ಕೆ ಸಾಧ್ಯನೇ ಇಲ್ಲ, ಅದು ತೇಲಾಡ್ತಾನೆ ಇರುತ್ತೆ, ಅಲ್ಲಿ ಹೋಗ್ತಾನೆ ಇರುತ್ತದೆ ಎಮ್ಮೆ. ಯಾಕಂದರೆ ಆ ನೀರನ್ನು ತಮ್ಮ ದೇಹವನ್ನು ತಂಪು ಮಾಡಿಕೊಳ್ಳೋ ಪ್ರಯತ್ನವನ್ನು ಮಾಡ್ತಾ ಇರುತ್ತಂತೆ. ಹಾಗೆ ಈ ಎಮ್ಮೆಯ ಚರ್ಮವು ಕೂಡ ವಿಶಿಷ್ಟವಾಗಿರುವ ಕಾರಣಕ್ಕಾಗಿ ಇದಕ್ಕೆ ಹವಾ ನಿಯಂತ್ರಣ ಅಥವಾ ಫ್ಯಾನ್ ಮುಖಾಂತರ ಅತಿ ಹೆಚ್ಚು ತಂಪಾಗಿಡುವ ಪ್ರಯತ್ನವನ್ನು ಆ ಮಾಲೀಕರು ಮಾಡ್ತಾ ಇದ್ರು. ಹೀಗಾಗಿ ಒಂದು ವಿಶೇಷ ಆರೈಕೆಯನ್ನು ಈ ಎಮ್ಮೆಗೆ ಕೊಟ್ಟಿದ್ರು. ಆದರೆ ಇರಾನು ಕೂಡ ಈ ವಿಚಾರಗಳನ್ನು, ಈ ಚಿತ್ರಗಳನ್ನು ಇಟ್ಟುಕೊಂಡು ಟೀಕೆ ಮಾಡಿದೆ ನೋಡಿ. ಈ ಟ್ರಂಪ್ ಅವರನ್ನು ಹೋಲಿಕೆ ಮಾಡಿ ಇವೆಲ್ಲವೂ ಆಯ್ತಲ್ಲ, ಇರಾನ್ಗೆ ಇದೊಂದು ಅತ್ಯುತ್ತಮ ಅವಕಾಶ ಟ್ರಂಪ್ ಅವರನ್ನು ಟೀಕೆ ಮಾಡೋದಕ್ಕೆ. ಹೀಗಾಗಿ ಅದನ್ನು ಇಟ್ಕೊಂಡು ಅವರು ಟೀಕೆ ಮಾಡಿದ್ದಾರೆ. ಎಮ್ಮೆಗೆ ಹಾಗಾದರೆ ಟ್ರಂಪ್ ಹೆಸರು ಯಾಕೆ ಬಂತು ಟ್ರಂಪ್ ಹೆಸರು? ಟ್ರಂಪ್ ಕೂದಲಂತೆ ಹೋಲುವಂಥ ಎಮ್ಮೆಯ ಕೂದಲಿದೆ, ನೀವು ದೃಶ್ಯದಲ್ಲಿ ಅದನ್ನು ನೋಡ್ತಾ ಇದೆ. ಅವರಂತೆಯೇ ಸೇಮ್ ಕೂದಲಿದೆ, ಮುಖವೂ ಕೂಡ ಹಾಗೇ ಇದೆ. ಹಳದಿ ಬಂಗಾರ ಬಣ್ಣದ ಕೂದಲು, ಟ್ರಂಪ್ ಹೇರ್ ಸ್ಟೈಲನ್ನು ಇದು ಹೋಲುತ್ತೆ. ಆ ಕಾರಣಕ್ಕಾಗಿ ಅವರು ಹೆಸರಿಟ್ಟಿದ್ದಾರೆ. ಟ್ರಂಪ್ ರೀತಿಯೇ ಎಮ್ಮೆ ರೌಡಿ ಲುಕ್ ಇದೆ. ಡೊನಾಲ್ಡ್ ಟ್ರಂಪ್ ಅವ್ರ ಲುಕ್ ನೋಡಿ ನೀವು, ಒಂಥರ ಇದೇನೋ ಸ್ಮೈಲಲ್ಲಿದೆ. ಅವರು ಯಾವಾಗಲೂ ಸಿಟ್ಟಿನಲ್ಲಿ ಗಾಂಭೀರ್ಯವಾಗೆಲ್ಲ ಇರ್ತಾರೆ, ಅದೇ ಲುಕ್ಕಲ್ಲಿ ಇದೆಲ್ಲ ಇತ್ತಂತೆ. ತಮಾಷೆಗೆ ಇಟ್ಟಂಥ ಹೆಸರು ಟ್ರೋಲ್ ಆಗಿತ್ತು. ಎಮ್ಮೆ ನೋಡೋದಕ್ಕೆ ಜನರು ಫಾರ್ಮ್ಗೆ ಬಂದಾಗೆಲ್ಲ ಸೆಲ್ಫಿ ತೆಗೆದುಕೊಳ್ತಾ ಇದ್ರು. ಈ ಸೆಲ್ಫಿಯ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಸುದ್ದಿ ಆಯಿತು. ಅಪರೂಪದ ಬಣ್ಣ, ಹೇರ್ ಸ್ಟೈಲು, ಹಣೆ, ತಲೆ ಮೇಲ್ಭಾಗದಲ್ಲಿರುವಂಥ ಅವರ ನ್ಯಾಚುರಲ್ ಹೇರ್ ಸ್ಟೈಲ್ ಏನಿದೆ ಅದು ಕೂಡ ಸಿಗ್ನೇಚರ್ ಹೇರ್ ಸ್ಟೈಲ್ ಅಂತ ಕರೀತಾರೆ ಇವ್ರದ್ದು, ಡೊನಾಲ್ಡ್ ಟ್ರಂಪ್ ಅವ್ರದ್ದು. ಆ ಸಿಗ್ನೇಚರ್ ಹೇರ್ ಸ್ಟೈಲನ್ನು ಕೂಡ ಈ ಎಮ್ಮೆ ಹೋಲ್ತಾ ಇತ್ತು. ಈ ಕಾರಣಕ್ಕಾಗಿ ಅದಕ್ಕೆ ಡೊನಾಲ್ಡ್ ಟ್ರಂಪ್ ಅಂತ ಹೆಸರನ್ನು ಕೊಟ್ಟರು ಅಂತ ನಾನು ಅವಾಗಲೇ ಹೇಳಿದಾಗೆ. ಈ ಫಾರ್ಮ್ನ ಮಾಲೀಕ ಏನಿದ್ದಾರೆ ಅವರ ಸಹೋದರ ತಮಾಷೆಗಾಗಿ ಏನೋ ಹೇಳಿದ್ರಂತೆ, ತಮಾಷೆಗಾಗಿ ಇಟ್ಟಂಥ ಹೆಸರು ಇದೀಗ ಅದು ಪ್ರಚಲಿತಕ್ಕೆ ಬಂತು. ಸಾಮಾಜಿಕ ಜಾಲತಾಣದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿ ಈ ಮುಖಾಂತರ ಡೊನಾಲ್ಡ್ ಟ್ರಂಪ್ ಅವರಿಗೆ ಇದೊಂದು ಹೆಸರು ಬಂದಿದೆ. ಆ ವಿಡಿಯೋಗಳು ಕೂಡ ವೈರಲ್ ಆಗಿ ಟೀಕೆ ಟಿಪ್ಪಣಿಗಳು, ಪರ ವಿರೋಧದ ಚರ್ಚೆಗಳು ಮಾತ್ರ ಸೋಷಿಯಲ್ ಮೀಡಿಯಾದಲ್ಲಿ ಆಗ್ತಿರೋದು. ಅಪರೂಪದ ಅಲ್ಬಿನೋ ಜಾತಿ ಎಮ್ಮೆ ಇದು, ಅಪರೂಪದ ಅಲ್ಬಿನೋ ಜಾತಿ ಎಮ್ಮೆ ಇದು. ನಾನು ಅವಾಗಲೇ ಹೇಳಿದೆ, ಸಾಮಾನ್ಯ ಎಮ್ಮೆಯಂತೆ ಇರುವಂಥ ಎಮ್ಮೆ ಅಲ್ಲ ಇದು. ಸಾಮಾನ್ಯವಾಗಿ ಕಂಡುಬರುವ ಕಪ್ಪು ಬಣ್ಣದ ಎಮ್ಮೆ ಅಲ್ಲ. ನಮ್ಮಲ್ಲಿ ಕಪ್ಪು ಬಣ್ಣದ ಎಮ್ಮೆಗಳನ್ನು ನೋಡ್ತಾ ಇರ್ತೀರಿ, ಆದರೆ ಈ ಎಮ್ಮೆ ಹಾಗಿಲ್ಲ. ನೀವು ಅದು ಸಂಪೂರ್ಣವಾಗಿ ವಿಶೇಷತೆಯಿಂದ ಕೂಡಿದೆ. ಸಾಮಾನ್ಯವಾಗಿ ಇದು ವಿಶೇಷವಾಗಿರುವಂತಹ ಎಮ್ಮೆ. ಇದು ಅತ್ಯಂತ ಅಪರೂಪದ ಅಲ್ಬಿನೋ ಜಾತಿಗೆ ಸೇರಿದಂತಹ ಎಮ್ಮೆ ಅಂತ ಕರೀತಾರೆ. ದೇಹದಲ್ಲಿ ಮೆಲಾನಿನ್ ಕೊರತೆಯಿಂದಾಗಿ ಚರ್ಮವು ತಿಳಿ ಬಣ್ಣಕ್ಕೆ ಇರುತ್ತೆ. ಬಾಂಗ್ಲಾದಲ್ಲಿ ಇಂಥ ಬಣ್ಣದ ಎಮ್ಮೆಗಳು ಸಿಗೋದು ವಿರಳ ಅಂತ ಹೇಳ್ತಾರೆ. ಈ ದೈತ್ಯ ಎಮ್ಮೆಗಳು 700 kgಯಿಂದ 1000 kgಯ ತನಕವೂ ಕೂಡ
ತೂಕವನ್ನು ಹೊಂದಿರ್ತವೆ. ಇದು 700 kg ಇತ್ತು. ಈ 700 kgಯಿಂದ 1000 kgಯ ತೂಕವನ್ನು ಇದು ಹೊಂದಿರುವುದು. ಈ ಕಾರಣಕ್ಕಾಗಿ ಅತಿ ಹೆಚ್ಚು ಬೆಲೆಗೆ ಇದು ಮಾರಾಟ ಆಗಿದೆ. ಇದು ಮಾರಾಟ ಆಗಿರೋದು. ಹೀಗಾಗಿ ಒಂದು ಮೆಲಾನಿನ್ ಏನೋ ಅನ್ನುವಂಥ ಒಂದು ಅಂಶ ಏನೋ ಕಡಿಮೆ ಇರುತ್ತಂತೆ. ಹೀಗಾಗಿ ಈ ಚರ್ಮ ತಿಳಿ ಬಿಳಿ ಬಣ್ಣದಲ್ಲಿ ಇರುತ್ತೆ. ಈ ಬಣ್ಣದ ಎಮ್ಮೆಗಳು ಕೂಡ ಸಿಗೋದು ವಿರಳ ಅಂತ ಹೇಳ್ತಿದ್ದಾರೆ. ಎಮ್ಮೆ ಸಿಕ್ಕಿದ್ದು ಅಥವಾ ಎಮ್ಮೆಯನ್ನು ಅವರು ಮಾರಾಟ ಮಾಡಿದ್ದು ಬಕ್ರೀದಿಗಾಗಿ ಅವರನ್ನು ತೆಗೆದುಕೊಂಡು ಬಂದು ಸಾಕಿದ್ದು ಅದನ್ನು ಮಾರಾಟ ಮಾಡಿದರೆ ಹಣ ಸಿಗುತ್ತೆ, ಇವ್ಯಾವುದು ಕೂಡ ಸುದ್ದಿಯಲ್ಲಿರುವಂಥ ವಿಚಾರ ಅಲ್ಲ. ಬಟ್ ಈ ಎಮ್ಮೆ ಡೊನಾಲ್ಡ್ ಟ್ರಂಪ್ ಅವರನ್ನು ಹೋಲಿಕೆ ಆಗ್ತಾ ಇರುವಂಥ ವಿಚಾರ. ಡೊನಾಲ್ಡ್ ಟ್ರಂಪ್ ಅವರ ವಿರುದ್ಧ ಒಂದು ಮುಸ್ಲಿಂ ದೇಶಗಳಲ್ಲಿ ಆಕ್ರೋಶ ಹೆಂಗೆ ಬರ್ತಾ ಇದೆ ಅಂತ, ಅಂದರೆ ಬೇರೆ ಬೇರೆ ದೇಶಗಳು, ನಾನು ಹಾಗಂತ ಮಧ್ಯಪ್ರಾಚ್ಯಗಳಲ್ಲಿ ಆಕ್ರೋಶ ಇದೆ ಅಂತಲ್ಲ, ಈ ಆಕ್ರೋಶ ಹೆಂಗಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಿ. ಆ ಮುಖಾಂತರ ಇದನ್ನು ಕಂಪೇರ್ ಮಾಡೋ ಪ್ರಯತ್ನಗಳಾಗ್ತಾ ಇದೆ. ಈಗ 3 ಲಕ್ಷಕ್ಕೋ 4 ಲಕ್ಷಕ್ಕೋ ಬಕ್ರೀದ್ನ ಸಮಯದಲ್ಲಿ ಈ ಎಮ್ಮೆ ಮಾರಾಟ ಆಗಿದ್ರೆ ಸುದ್ದಿ ಆಗ್ತಾ ಇರಲಿಲ್ಲ. ಬಟ್ ಇದಕ್ಕೊಂದು ಟ್ರಂಪ್ ಅನ್ನುವಂಥ ಹೆಸರನ್ನು ಕೊಟ್ಟು ಆ ಟ್ರಂಪ್ನ ಜೊತೆಗೆ ಬೆಂಜಮಿನ್ ನೆತನ್ಯಾಹು ಅವರಿಗೂ ಕೂಡ ಒಂದು ಪ್ರಾಣಿಯನ್ನು ಹೋಲಿಕೆ ಮಾಡಿ ಇದು ನೆತನ್ಯಾಹು ಅವರು ಇದ್ದಂತಿದೆ, ಇದು ಡೊನಾಲ್ಡ್ ಟ್ರಂಪ್ ಅವರ ಇದ್ದಂತೆ ಇದೆ ಅಂತ. ಯಾಕೆಂದರೆ ಇಬ್ಬರೂ ನಾಯಕರು ಸೇರಿಕೊಂಡು ಇರಾನ್ ಮೇಲೆ ದಾಳಿ ಮಾಡೋ ಪ್ರಯತ್ನ, ಇರಾನನ್ನು ಉಳಿಸಬಾರದು ಅನ್ನೋ ಕಾರಣಕ್ಕಾಗಿ ಅವರೇನು ಯುದ್ಧವನ್ನು ಮಾಡ್ತಿದ್ದಾರೆ ಅದೇ ರೀತಿಯಾಗಿ ಎಮ್ಮೆಗೆ ಇದನ್ನು ಕಂಪೇರ್ ಮಾಡೋ ಪ್ರಯತ್ನವನ್ನು ಮಾಡ್ತಿದ್ದಾರೆ. ತಮಾಷೆಗಾಗಿ ಇಟ್ಟಂಥ ಹೆಸರು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯಿತು. ಸುದ್ದಿ ಆದ ನಂತರ ಇದೀಗ 3,85,000 ರೂಪಾಯಿಗೆ ಮಾರಾಟ ಆಯಿತು. ಒಂದು ವೇಳೆ ಸುದ್ದಿ ಆಗದೆ ಹೋಗಿದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗದೆ ಹೋಗಿದ್ರೆ, ಅನೇಕ ಜನ ಈ ಫಾರ್ಮ್ ಹೌಸ್ಗೆ ಬರದೇ ಹೋಗಿದ್ರೆ, ಸೆಲ್ಫಿಗಳು ವೈರಲ್ ಆಗದೆ ಹೋಗಿದ್ರೆ ಯಾವ ಪರಿಪ್ರಮಾಣದಲ್ಲಿ ಇದು ಮಾರಾಟ ಆಗ್ತಿತ್ತು ಅನ್ನೋದು ಸದ್ಯಕ್ಕಿರುವಂಥ ಕುತೂಹಲ. ಬಟ್ ಏನೇ ಬೆಳವಣಿಗೆ ಆದಾಗಲೂ ಕೂಡ ಇದರ ಮಾಲೀಕರಿಗೆ ಮಾತ್ರ ಲಾಭ ಆಗಿದೆ. ಇದನ್ನು ನಾವು ಗಮನಿಸಬೇಕಾದಂಥ ಸಂಗತಿ. ಮಾಲೀಕರಿಗೆ ಲಾಭ ಆಗಿದೆ. 3,85,000 ರೂಪಾಯಿಗೆ ಒಂದು ಎಮ್ಮೆ ಮಾರಾಟ ಆಗುತ್ತೆ ಅಂದರೆ ನಮ್ಮಲ್ಲಿ ಎಷ್ಟಕ್ಕೆ ಮಾರಾಟ ಆಗುತ್ತೆ? ಹಬ್ಬ ಅಂದರೆ ಒಂದು 25,000 30,000 ರೂಪಾಯಿಗೆ ಎಮ್ಮೆಗಳ ಮೇಲೆ ಡಿಪೆಂಡೆನ್ಸು. ಆ ಪರಿಪ್ರಮಾಣದಲ್ಲಿ ಮಾರಾಟ ಆಗುತ್ತೆ. ಒಂದು ವಿಶೇಷ ತಳಿ ಅಂತ ಹೇಳ್ತಿದ್ದಾರೆ. ಈ ತಳಿಯ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರ ಹೆಸರು ತಳಕಾಕೊಂಡಿರೋದು. ಇದೀಗ ಈ 700 kgಯ ಎಮ್ಮೆ 3,85,000 ರೂಪಾಯಿಗೆ ಮಾರಾಟ ಆಗೋದಕ್ಕೆ ಕಾರಣ ಆಯಿತು. ಹೀಗಾಗಿ ದೊಡ್ಡ ಚರ್ಚೆಗೂ ಕೂಡ ಇದು ಕಾರಣ ಆಯಿತು. ಇರಾನ್ಗೆ ಇದು ನಾನು ಅವಾಗಲೇ ಹೇಳಿದಾಗೆ ಅವರ ಕೈಗೆ ಸಿಕ್ಕಂತಹ ಒಂದು ಅಸ್ತ್ರ ಇದು. ಇರಾನ್ಗೆ ಕೈಗೆ ಸಿಕ್ಕಂತಹ ಒಂದು ಅಸ್ತ್ರ ಇದು. ಜಿಯಾವುದ್ದೀನ್ ಮುರ್ದಾ ಎನ್ನುವಂತಹ ಒಬ್ಬ ವ್ಯಕ್ತಿಯ ಈ ಫಾರ್ಮ್ ಹೌಸ್ನಲ್ಲಿ ಸಿಕ್ಕಂತಹ ಈ ಎಮ್ಮೆ ಇದೀಗ ಜಾಗತಿಕವಾಗಿ ಸುದ್ದಿ ಮಾಡ್ತಾ ಇರೋದು. ಅಪರೂಪದ ಅಲ್ಬಿನೋ ಎಮ್ಮೆಯ ವಿಚಾರವನ್ನು ನೀವು ನೋಡ್ತಾ ಇದ್ದೀರಿ. ಇದು ಬಾಂಗ್ಲಾದೇಶದಲ್ಲಿ ಆಗಿರುವಂಥ ಬೆಳವಣಿಗೆ. ಬಿಕಾಸ್ ಬಕ್ರೀದ್ ಬರ್ತಾ ಇದೆ. ಬಕ್ರೀದ್ನ ಕಾರಣಕ್ಕಾಗಿ ಈ ಎಮ್ಮೆ ಸುದ್ದಿಗೆ ಕಾರಣ ಆಯಿತು.